ಶಾಂತಿ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಶಾಂತಿ ಅಂದ್ರೆ ಪಾಪ ಇನ್ನೆರಡು ದಿವಸದಲ್ಲಿ ಘೋಷಣೆ ಖಚಿತ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳೋಂಥವ್ರು ಇಡೀ ತ್ರಿಪುರಾ ನಾಗಾಲ್ಯಾಂಡ್ ಬಿಜೆಪಿ ಅಧ್ಯಕ್ಷರು ಡಿಕ್ಲೇರ್ ಆದವು. ಆದ್ರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಒಳ್ಳೆ ಅವಕಾಶ ಇರುವಂತ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ. ಅದಕ್ಕೆ ಬಿಳೆ ಹಾಕೊಂಡು ಆಟಾಡ್ತಾ ಇದ್ದೀನಿ. ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕೊಂಡು ಆಟಾಡ್ತೀನಿ. ಹಂಗೇನಿಲ್ಲ, ಆ ಶರ್ಟಿಗೆ ಯಾವ್ದು ಜಾಕೆಟ್ ಹೊಂತದ ಅದನ್ನ ಹಾಕೊಂಡು ಆಟಾಡ್ತೀನಿ. ಅವ್ರು ನೀವು ನೋಡಿ ಚೇಂಜ್ ಆಗ್ತೀರಿ ಅಂತ ಹೇಳಕ್ ತುಂಬಾ ದಿನ ಆಯ್ತು. ವಿಜೇಂದ್ರ ಏನ್ ಹೇಳಿಲ್ರಪ್ಪ, ನೀವೇ ಹೇಳ್ತೀರಿ. ಇನ್ನೆರಡು ದಿವಸದಲ್ಲಿ ವಿಜೇಂದ್ರ ಖಚಿತ, ಹೈಕಮಾಂಡ್ ಸಂಪೂರ್ಣ ಸಂತೋಷ. ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ. ಅದಕ್ಕೆ ವಿಜೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದ್ ದಿವ್ಸ ಹೊಡಿತೀರಿ, ಮರುದಿವ್ಸ ವಿಜೇಂದ್ರಗೆ ಹಿನ್ನಡೆ, ಯತ್ನಾಳಿಗೆ ಮುನ್ನಡೆ ಅಂತ ಮತ್ತೆ ಹೊಡಿತೀರಿ. ಮತ್ತೆ ವಿಜೇಂದ್ರ ಕಡೆಯಿಂದ ಏನೋ ಬರ್ತದೆ ಭಾರಿ, ಮತ್ತೆ ವಿಜೇಂದ್ರ ಮುನ್ನಡೆ ಹೊಡಿತೀರಿ. ನಿಮ್ಮ ಸ್ನೇಹಿತರ ಬಳಗ ಒಂದಿತ್ತು ಸರ್, ಆ ಬಳಗದವ್ರನ್ನ ಕರೆದು ಈಗ ಮೀಟಿಂಗ್ ಎಲ್ಲ ಮಾಡ್ತಿದ್ದಾರೆ. ದೆಹಲಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ. ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು? ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದ್ರು ಮಾಡಿ ವಿಜೇಂದ್ರನ ಮುಂದುವರಿಸಬೇಕಂತ ಉತ್ಸುಕತೆ ಇರ್ಬೋದು, ಅದಕ್ಕೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಇಂಟ್ರೆಸ್ಟ್ ಮೇಲೆ ನಡೆತಿರೋ ಸಭೆನಾ? ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಆಗಲಿ ವಿಜೇಂದ್ರ ಮೇಲೆ ಸಿಂಪತಿ ಇದೆ. ಅವ್ರವರು ಬಹಳ ಆತ್ಮೀಯರದಾರೆ. ಅದಕ್ಕೆ ಅವ್ನು ಹೆಂಗಾದ್ರು ಮಾಡಿ ಮುಂದುವರಿಸ್ಬೇಕು, ಮಾಡ್ತಿರ್ಬೇಕು. ನನಗೇನು ಗೊತ್ತ. ಈಗ ನೀನು ವಿಜೇಂದ್ರ ಅವ್ರ ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದಾರಂತೆ. ಭೇಟಿ ಆಗ್ಲಿಲ್ರಿ ಯಾರು. ಅವ್ರ ಹೈಕಮಾಂಡ್ ಅವ್ರು ಭೇಟಿ ಆಗ್ಲಕ್ಕ. ಈಗ ಊರ್ ಹೊರಗ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ್ ಪರ್ಮಿಷನ್ ಬೇಕು? ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ. ಹಂಗ ನನ್ನ ಹೈಕಮಾಂಡ್ ಭೇಟಿ ಆಗ್ಲಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ನೀವಿದ್ರೆ ಹೊಡಿತೀರಪ್ಪ. ಯಡಿಯೂರಪ್ಪಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ವಿಜೇಂದ್ರ ಕೊಟ್ಟಿಲ್ಲ. ಆದ್ರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಅವರು ಎದ್ದು ನಿಂತು ವಿಜೇಂದ್ರ ಜಿ ಅಂದರು ಹೊಡಿತೀರಪ್ಪ. ನಾವೇನ್ ಮಾಡೋಣ? ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಸರ್, ಈಗ ನೀವು ಮುಂಚಿಂದ ಮಾತಾಡ್ತಾ ಇದ್ರಿ, ಈಗ ಮಾತಾಡ್ತಾ ಇದ್ರಿ. ಆದ್ರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ, ಈ ಪಾರ್ಟಿ ಹೊರಗಡೆ ಇದ್ರಿ. ಈಗೇನಂದ್ರೆ ಈಗೇನ ನನಗೇನು ಯಾರೇನ್ ಕೇಳೋರು ಅದಾರ? ಜನ ಅಟ್ಟೆ ಕೇಳೋರು. ಯಾವ ಬಿಜೆಪಿನೂ ನನಗ ಹೈಕಮಾಂಡ್ ಇಲ್ಲ, ಏನಿಲ್ಲ. ನಾ ಏನ್ ಮಾತಾಡಿದ್ದೆ ಜನರ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ಇಲ್ಲಿ PSIಗಳು ಇದು ಕೂತಿದ್ರು, ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ. ನನ್ನ ಹೋರಾಟ ನಿಲ್ಸುವುದಿಲ್ಲ. ಯಾರು ಹೇಳಿದ್ರು ನಿಲ್ಸುವುದಿಲ್ಲ. ಯಾರೇ ಬಂದು ನಾನು ಬಡವರು ಇವತ್ತು ಪೊಲೀಸ್ ನೇಮಕಾತಿ ಆಗ್ಬೇಕು, ಮಿತಿ ಮೀರಿದವ್ರಿಗೂ ಅವಕಾಶ ಕೊಡ್ಬೇಕು, ಅದನ್ನು ಹೋರಾಟ ನಾವು ಮಾಡೋಣ. ಅದಕ್ಕೇನೀಗ ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ. ಅಲ್ಲ ಸರ್, ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ. ಈಗ ನೀವು ಹೊರಗಡೆ ಇದ್ದೀರಾ, ಅದ್ರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ? ಏನಾಗ್ತೈತಿ ನೀವು ನೋಡ್ಲಾಕತ್ತೀರಲ್ರಿ. ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಂ ಬಿಜೆಪಿ ಅಧ್ಯಕ್ಷರಾದ್ರು. ಯಾರು ಉಳ್ದವನ್ ಹೇಳ್ರಪ್ಪ? ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂತ ಒಂದು ಒಳ್ಳೆಯ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರ ಯಾರೂ ವಿಜೇಂದ್ರದಿಂದ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತ ಹೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತಗೊಂಡು ಬಿಜೆಪಿ ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರು ಗುರ್ತಾಗಿದೆ. ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಅದಕ್ಕೆ ವಿಜೇಂದ್ರಜಿ ಆ ಗರ್ಕೋ ಜಾವತ್ ಹೇಳ್ಬೇಕಾಗಿದೆ. ಅದು ಹೇಳು ಧೈರ್ಯ ಮಾಡಲ್ಲ ಹೇಳ್ತಾರೆ. ಯಾವ ಬರ್ತೀರಿ ಬಿಜೆಪಿ? ನೀವು ವಿಜೇಂದ್ರ ಹೊರಗೆ ಹಾಕಿದ್ಮ್ಯಾಗ ಇಳಿಸಿದ ಮ್ಯಾಗ. ಈಗ ನೀವು ಏನಾದ್ರು ಹೊಸ ಪಕ್ಷ ಕಟ್ಟಿ ಯೋಚನೆ ಇತ್ತು, ಚರ್ಚೆ ಆಗ್ತಾ ಇತ್ತು, ಏನ ಯೋಚನೆ ಕೈ ಬಿಟ್ಟಿದ್ರೆ ಮತ್ತೆ ಇಂಥ ಭ್ರಷ್ಟ ಕುಟುಂಬನೇ ಬಿಜೆಪಿ ಮುಂದುವರಿಸಿದ್ರೆ ವಿಚಾರ ಮಾಡ್ತೀನಿ. 224 ಹಾಕ್ತೇನೆ ಸರ್. ತಾವು ವಿಜಯದಶಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರಿ. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರ ಅಂದ್ರ ಅವಾಗ ಬಿಜೆಪಿ ಬೇಕಾದ್ರೆ ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿ ಅಂತ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಬಹಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ, ನಾನು ನಿಷ್ಠಾವಂತ ಇದೀನಿ, ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ,
ಅಮಿತ್ ಶಾ ಅವ್ರಿಗೆ ಬೈದಿಲ್ಲ, ಬಿಜೆಪಿಗೆ ಬೈದಲ್ಲ. ಅದಕ್ಕೆ ನಾನು ಪಕ್ಷಕ್ಕೆ ತಗೋರತ್ ಹೇಳ್ತೀನಿ. ಇಲ್ಲ ಅಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ. ಸರ್, ಈಗ ಸಿಗಂದೂರಿನಲ್ಲಿ ಯಡಿಯೂರಪ್ಪನವರ ಹೋರಾಟ, ರಾಘವೇಂದ್ರ ಅವರ ಶ್ರಮದಿಂದಾಗಿ ಸೇತುವೆ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಹೋಗಿಲ್ವಲ್ಲ ಸರ್? ಪಾಪ ಇದು ಸಿಗಂದೂರ ಒಪ್ಪಂದ ಆತವ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯ ಹೇಳಿದ್ರು, ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ, ನಾವು ನಿಮ್ಮ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಕುರ್ಚಿ ಉಳಿತದ ತಳಿ. ಅಡ್ಜಸ್ಟ್ಮೆಂಟ್ ಇದು, ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ. ಹಂಗಾದ್ರೆ ಎಲ್ಲಾ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು? ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲಿ ಫೇಕ್ ಒಂದು 4,000 ಕೋಟಿ ಫೇಕ್ ಅದೆಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ ಹಿಂಗೆ ಚಾಕು ಅಲ್ಲಿದ್ರಿ. ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಪಾಪ PWD ಮಿನಿಸ್ಟರ್, ಅವರು ಇದಕ್ಕೆ ಬಂದಿದ್ರು, ಸಾಗರಕ್ಕೆ ಬಂದಿದ್ರು. ಅಲ್ಲಿಂದ ನಿಮ್ಮ ಎಲ್ಲಾ MLAಗಳು ತಯಾರಿದ್ರು. ಇವ್ರು ಹೇಳ್ಯಾರಲ್ಲ, ಯಾರು ಅವ್ರು ಸಾಗರದ MLA ಬೆಳೂರವ್ರು ಹೇಳ್ಯಾರಲ್ಲ. ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು, ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರು. ಹಿಂಗಾಗಿ ಯಡಿಯೂರಪ್ಪ ಹೇಳಿದ್ರು, ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್. ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದ ಅಂತ ಹೇಳಿ ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಎಲ್ಲಿತ್ತಲ್ಲ ಇದು ಸಿಗಂದೂರು. ಸರ್, ಇಲ್ಲಿ ಗ್ಯಾರಂಟಿಗಳನ್ನ ನೀವು ವಿರೋಧಿಸ್ತಾ ಇದ್ದೀರಾ, ಆದ್ರೆ ಬಿಹಾರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ, ಏನ್ ಹೇಳ್ತೀರಾ? ಗ್ಯಾರಂಟಿ ಚಾನಲ್ ಇರೋರಿಗೆ ಗ್ಯಾರಂಟಿ ಇರುವೆ. ಸರ್, ಗುರುಪೀಠದ ವಿಚಾರದಲ್ಲಿ ಗೊಂದಲಾಗಿದೆ ಸರ್. ನೋಡಿ, ಯಾವುದೇ ಒಂದು ಸಮಾಜದ ಪೀಠ ಕಿಲಿ ಹಾಕುವಂಥದ್ದು ಬಹಳ, ಅದು ಯಾರು ಮಾಡ್ತಾರಲ್ಲ ಅವ್ರ ಮನೆ ಕೀಲಿ ಬೀಳ್ತಾರೆ. ನೋಡ್ತೆ ನಮ್ಮ ದೇವಸ್ಥಾನಗಳು ಮಠ ಮಂದಿರದ ಹಣ ತಿನ್ನೋದಾಗ್ಲಿ, ಕೀಲಿ ಹಾಕೋದಾಗ್ಲಿ, ನೀವು ಜಗಳಾಡ್ರಿ. ಒಂದು ಮಠಕ್ಕೆ ಅಲ್ಲಿ ಬಡ ಮಕ್ಕಳು ಕಲಿತಿದ್ವು ಪ್ರಾಥಮಿಕ ಶಾಲೆ, ಅವೆಲ್ಲ ಶಾಲಿ ಬಂದ್ ಮಾಡಿದ್ರಿ, ಮಠ ಬಂದ್ ಮಾಡಿದ್ರಿ. ನಿಮ್ಮ ಮನೆಗೂ ಕೀಲಿ ಬೀಳುದೆ ನೋಡ್ತಾರ. ಇನ್ನ ಅಧಿಕಾರ ಇನ್ನು 3 ವರ್ಷ ಅಲ್ಲ, 3 ವರ್ಷ ಆದ್ಮೇಲೆ ಜನರ ಮುಂದೆ ಹೋಗಬೇಕಲ್ಲ ನಾವೆಲ್ಲ. ಅದಕ್ಕೆ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಯಾರು ಹೆದರಬೇಡಿ. ಈ ಹೋರಾಟ ನಿಲ್ಲೋದು, ಎಲ್ಲರೂ ಸ್ವಾಮೀಜಿಗಳ ಜೊತೆಗೆ ಗಟ್ಟಿಯಾಗಿ ಉಳಿರಿ. ನಾನು ನನ್ನ ಸರ್ಕಾರ ಇದ್ದಾಗೂ ನಾನು ಹೋರಾಟ ಮಾಡಿದ್ದೀನಿ, ಈಗಲೂ ನಾನು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಒಳ್ಳೆ ಮಠ ಕೊಟ್ಟನು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು, ಅವರಿಗೆ ಟ್ರೈನಿಂಗ್ ಕೋಚಿಂಗ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಮಠ ಅಂದ್ರೆ ಬರೇ ಬಂದು ತಿಂದು ಉಂಡು ಹೋಗೋದಲ್ಲ. ಅಲ್ಲಿ ಹ್ಯಾಂಗ ಸಿದ್ಧಗಂಗಾ ಮಠ ಇದೆ, ಆ ಮಾದರಿಯಲ್ಲಿ ನಮ್ಮ ಸಮುದಾಯ, ಎಲ್ಲಾ ಸಮುದಾಯ, ಬರೀ ಲಿಂಗಾಯತರ ತಿಳಿದಲ್ಲ, ದಲಿತರು, ಹಿಂದೂ ಎಲ್ಲಾ ಮಕ್ಕಳಿಗೂ ಧಾರವಾಡದಲ್ಲಿ ಏನು ಕೋಚಿಂಗ್ ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಮುಂಜಾನೆ ಪ್ರಸಾದ, ಲೈಬ್ರರಿ ಅದು ಮಾಡಿ ಒಂದು ಚಲೋ 10 ಎಕರೆದಲ್ಲಿ ಕಟ್ತೀವಿ. ಎಲ್ಲರೂ ಫೈನಾನ್ಸ್ ಮಾಡಕ್ಕೆ ತಯಾರಾಗಿವಿ. ಎಲ್ಲರೂ CC ಪಾಟೀಲು, ನಾವು ಯಾರ್ಯಾರು ನಮ್ಮ ಸಮುದಾಯದಾಗ ಅದೇವಿ ಎಲ್ಲರೂ ಇವತ್ತದಕ್ಕೆ ತಯಾರಿದ್ದೀವಿ. ನಿನ್ನೆ ನೋಡ್ರಿ, ನಮ್ಮ ಗುರುಗಳ ಬಳಿ ಒಬ್ಬ ಹಾಲಮತದ ಸ್ವಾಮಿಗಳು ಬಂದು ಹೇಳಿದ್ರು, ನೀವು ನನ್ನ ಬಳಿ ಜಾಗ ಇದೆ, ನೀವು ಅಲ್ಲಿ ಮಠ ಕಟ್ಕೊಳ್ಳಿ. ಅದಕ್ಕೆ ನಾವು ಇವತ್ತು ಕಿಲಿ ಹಾಕಿದ್ರೆ ಏನು ದೊಡ್ಡದಲ್ಲ, ಅದೇನು ಅಲ್ಲೇನೂ ಇಲ್ಲೇ ಇಲ್ಲ. ಒಂದು ಭಾಳ ಆದ್ರೂ 1 ಕೋಟಿ ರೂಪಾಯಿ ಕಿಮ್ಮತ್ತ ಆದ್ರೆ ಅದರಿಂದ ಒಳ್ಳೇದಾಗಿದೆ. ಇವತ್ತು ನಮ್ಮ ಅವ ಕಿಲಿ ಹಾಕೋದ್ರಿಂದ ಇನ್ನು ಮುಂದೆ ನಾವು ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಪ್ರೇರಣೆ ನಮಗೆ ಸಿಕ್ಕಿದೆ. ನಿಮ್ ಟೀಮ್ ಅಲ್ಲಿ ನೀವಿದ್ದಂತ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿತ್ತು ಒಂದ್ ರೀತಿಯಾಗಿ. ಈಗ ನೀವು ಉಚ್ಚಾಟೆ ಆದ್ಮೇಲೆ ದೂರ ಇದ್ದೀರಾ, ಅವ್ರಿಗೆ ಏನಾದ್ರು ಸಲಹೆ ಕೊಡೋದು ಏನಾದ್ರು ಮಾಡ್ತಿದ್ದೀರಾ? ನಾವು ಎಲ್ಲ ಒಂದೇ ಇದೀವಿ. ನಾವು ಉಚ್ಚಾಟನೆ ಆಗಿದ್ರಿಂದ ನಾವು ಹೊರಗೆ ಅಲ್ಲಿ ಹೋಗುದಿಲ್ಲ. ಅವ್ರು ನಾವು ನೋಡ್ರಿ, ವಕಫ್ ಹೋರಾಟದಾಗ ಒಂದೇ ಇದ್ದೀವಿ. ವಾಲ್ಮೀಕಿ ಮಾನ್ಯ ಹೈಕೋರ್ಟ್ನಾಗ ನಾವೆಲ್ಲ ಒಂದೇ ಆಗಿ ಕೇಸ್. ನಾನೇ ಫಸ್ಟ್ ಏನು ಕಂಪ್ಲೇಂಟ್ ಮಾಡಿದವನೇ ಹೈಕೋರ್ಟ್ಗೆ ಹೋದವನೇ. ನಮ್ಮ ಮೊದಲ ಹೆಸರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಐತಿ. ಅಲ್ಲಿಂದ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ ಬಂಗಾರಪ್ಪ. ಇವತ್ತು ನೋಡ್ರಿ, ಅವತ್ತು ವಾಲ್ಮೀಕಿಯಲ್ಲಿ ಅನ್ಯಾಯ ಆದಾಗೂ, ವಾಲ್ಮೀಕಿ ಜನಾಂಗದ ದುಡ್ಡು ತಿಂದಾಗೂ ನಾವು ಹೋಗಿವಿ. ಇವತ್ತು ಸಹ ಇವತ್ತೇನು ಬಾಂಗ್ಲಾದೇಶ ರೋಹಿಂಗ್ಯಾಗಳ ಹೋರಾಟ ಏನು ಮಾಡ್ತಾ ಇದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದ್ರೆ ಆ ವೇದಿಕೆ ಹಂಚೋದಿಲ್ಲ, ಯಾಕಂದ್ರೆ ನಾವು BJPಯಲ್ಲಿ ಇಲ್ಲಿ ಇರದೇ ಇರೋದ್ರಿಂದ ನಾಳೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೊರಗೆ. ಸರ್, ಸುರ್ಜೇವಾಲಾ ಅವರು ಪದೇ ಪದೇ ರಾಜ್ಯಕ್ಕೆ ಬಂದು ಸಭೆಗಳನ್ನ ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಬರ್ತಾ ಇದಾರ್ರಿ. ಯಾವ ಮಂತ್ರಿ ಎಷ್ಟು ಲೂಟಿ ಮಾಡ್ಯಾನ,
ಹೈಕಮಾಂಡ್ಗೆ ಸರಿಯಾಗಿ ಆ ಲೂಟಿಯಲ್ಲಿ ಪಾಲ್ ಕೊಟ್ಟಾನೋ ಇಲ್ಲೋ, ಎಷ್ಟು ಪರ್ಸೆಂಟೇಜ್ ಕೊಟ್ಟಾನ ಅಂತ ನೋಡ್ಲಕ್ ಬಂದ. ಈಗ ವಾರಗಟ್ಲೆ ಒಂದು ತಿಂಗಳಗಟ್ಲೆ ನೀವು ಏನು ಇದು ಮಾಡ್ತೀರಿ ತನಿಖೆ? MLAಗಳ ಜೋಡ ಒಂದೊಂದು ಗಂಟೆ. ಒಬ್ಬ ಶಾಸಕರು ಹೇಳಿದ್ರು ಮೊನ್ನೆ ಮುಂಜಾನೆ 10 ಗಂಟೆಗೆ ಹೋಗ್ತಾರ, ಯಾರೋ ಸುರ್ಜೇವಾಲನ್ ಭೇಟಿ ಆಗ್ಲಿ, ಸಂಜೆ ಮುಂದೆ 6ಕ್ಕೆ ಅವ್ರ ಪಾಳೆ ಬಂದದ. ಅಂದ್ರೆ ಶಾಸಕರದ್ದು ಏನು ಅವಲೋಕನ ಮಾಡೋರು? ಅಭಿವೃದ್ಧಿಗೆ ಹಣ ಕೊಟ್ರೆ ಶಾಸಕ ಹೋಗಿ ಅಲ್ಲಿ ರೋಡ್ ಮಾಡ್ತಾನೆ, ಡ್ಯಾಮ್ ಕಟ್ತಾನೆ, ಬ್ರಿಡ್ಜ್ ಕಟ್ತಾನೆ, ಸಮುದಾಯ ಭವನ ಕಟ್ತಾನೆ. ಅದೇ ಕೊಡ್ಲಾರ್ದೇನೆ ಬರೀ ನೀವು ಏನ್ ಮಾಡಿರಿ ನಿಮ್ಮ ಕ್ಷೇತ್ರದಾಗ ಕೇಳಿದ್ರೆ ಏನ್ ಮಾಡ್ತಾರೆ? ಬರೀ ಗ್ಯಾರಂಟಿ ಮಾಡೀವಿ, ಗ್ಯಾರಂಟಿ 2,000 ಕೊಟ್ಟಿವಿ, ಪುಕ್ಕಟ್ ಬಸ್ ಕೊಟ್ಟಿವಿ, 2,000 ಕೊಟ್ಟಿವಿ. ಇದು ಬಿಟ್ರೆ ಏನಾರು ಹೇಳ್ತಾರ? 10 kg ಅಕ್ಕಿ ಬೇಕಾ ಬೇಡವಾ? ಇದೇ ನಾವು ಇದೇ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.